ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಸಸ್. ಸೊ ಟಾಪಿಕ್ ಬಂದ್ಬಿಟ್ಟು ಇಸ್ ರಿಗಾರ್ಡಿಂಗ್ ಸ್ಟೋರಿ ಟೆಲ್ಲಿಂಗ್ ಇನ್ ಮೋಟೋ ವ್ಲಾಗ್ಸ್. ಸೊ ಇದೊಂದು ಮೋಟೋ ವ್ಲಾಗರ್ಸ್ಗೆ ಒಂದು ಟ್ಯುಟೋರಿಯಲ್ ಅಂತ ಅಂದ್ಕೊಳ್ಳಿ. ಸೊ ಇವಾಗ ನಾನು ಕುಕ್ಕರಳ್ಳಿಕೆರೆಗೆ ಬಂದಿದ್ದೀನಿ. ಸೊ ಬೇಸಿಕಲಿ ಟ್ಯುಟೋರಿಯಲ್ ಏನಕ್ಕೆ ಅಂದರೆ ಮೋಸ್ಟ್ ಆಫ್ ದಿ ನಾನು ನೋಟಿಸ್ ಮಾಡಿರೋದು ಮೋಟೋ ವ್ಲಾಗ್ ಕಂಟೆಂಟ್ ಮಾಡ್ತಾರಲ್ವ, ಸೊ ಅವರು ಬಿಗಿನರ್ಸ್ ಎಸ್ಪೆಷಲಿ ಅವರು ಈ ಮಿಸ್ಟೇಕ್ಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಮಿಸ್ಟೇಕ್ಸ್ ಅಂತಲ್ಲ, ವಿಟ್ಸ್ ಸ್ಟಾರ್ಟಿಂಗಲ್ಲಿ ಅವರು ಕಂಪ್ಲೀಟ್ಲಿ ಈ ನಾಲೆಜ್ ಇರಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಬೇಸಿಕಲಿ ಏನು ಮಾಡ್ತಾರಂದರೆ, ಇನಿಷಿಯಲಿ ನಿಮಗೆ ಮೋಟೋ ವ್ಲಾಗ್ ಮಾಡಬೇಕಂದ್ರೆ ನಿಮ್ಗೆ ಗೊತ್ತು ನೀವೇನು ಮಾಡಬೇಕು ಅಂತ. ಸೊ ನೀವು ಒಂದು ಆ್ಯಕ್ಷನ್ ಕ್ಯಾಮ್ರಾ ತೊಗೋತೀರಾ, ಆಮೇಲೆ ಮೈಕ್ ತೊಗೋತೀರಾ, ಆ್ಯಂಡ್ ಆಬ್ವಿಯಸ್ಲಿ ನೀವು ಡಿಫ್ರೆಂಟ್ ಲೊಕೇಶನ್ಸ್ಗೆ ಹೋಗ್ತೀರಾ ಆ್ಯಂಡ್ ಶೂಟ್ ಮಾಡ್ತೀರಾ. ಸೊ ಅದರಲ್ಲಿ ಫಸ್ಟ್ ಥಿಂಗ್ ಆಬ್ವಿಯಸ್ಲಿ ನೀವು ಮೋಟರ್ ಸೈಕಲಲ್ಲಿ ಡೆಫಿನೆಟ್ಲಿ ಶೂಟ್ ಮಾಡ್ತೀರಾ. ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಬೇರೆ ಶಾರ್ಟ್ಸ್ ಯಾವುದು ತೊಗೋಬೇಕಂತ ಗೊತ್ತಿಲ್ಲ ಅಂದರೆ ಸೊ ಈ ವಿಡಿಯೋನ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಸೊ ಅದರಲ್ಲಿ ನೀವು ಡೆಫಿನೆಟ್ಲಿ ಲೊಕೇಶನ್ ಶಾಟು, ವಾಕಿಂಗ್ ಶಾಟು, ನರೇಟಿವ್ ಶಾಟು, ಡ್ರೋನ್ ಇದೆ ಡ್ರೋನ್ ಶಾಟು ಆ್ಯಂಡ್ ಫನ್ ಶಾಟ್, ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ, ಚೆಕ್ಔಟ್ ಮಾಡಿ. ಸೊ ಈ ಶಾರ್ಟ್ನ ನೀವು ಡೆಫಿನೆಟ್ಲಿ ತೊಗೊಂಡಿರ್ತೀರ. ಆ್ಯಂಡ್ ಇದನ್ನೆಲ್ಲ ತೆಗಿಬೇಕಾದ್ರೆ ಫಸ್ಟು ನೀವು ಒಂದು ಟ್ರಿಪ್, ಫಾರ್ ಎಕ್ಸಾಂಪಲ್ ಊಟಿಗೆ ಹೋಗ್ತೀರಾ ಅಂದರೆ ಊಟಿಯಲ್ಲಿ ನೀವು ಟ್ರಿಪ್ ಸ್ಟಾರ್ಟ್ ಮಾಡ್ತೀರಾ. ಸೊ ಅಲ್ಲಿ ನೀವು ಹೋಗಬೇಕಾದ್ರೆ ಮೋಟೋ ವ್ಲಾಗ್ ಮಾಡ್ತೀರಾ. ಆ್ಯಂಡ್ ಡಿಫ್ರೆಂಟ್ ಲೊಕೇಶನ್ ಹೋದಾಗ ನೀವು ಡಿಫ್ರೆಂಟ್ ಶಾರ್ಟ್ಸ್, ನಾನು ಮೆನ್ಷನ್ ಮಾಡಿರೋ ಎಲ್ಲ ಶಾರ್ಟ್ಸು ನೀವು ತೊಗೋತೀರಾ. ಆ್ಯಂಡ್ ಫೈನಲಿ ನೀವು ಎಲ್ಲ ಶಾರ್ಟ್ಸ್ನ ತೊಗೊಂಡು ಮನೆಗೆ ಹೋಗಿ ಎಡಿಟ್ ಮಾಡಿಬಿಟ್ಟು ನೀವು ಸ್ಟಾರ್ಟ್ ಟು ಎಂಡ್, ಸೊ ಯಾವ್ಯಾವ ಸೀಕ್ವೆನ್ಸ್ ನೀವು ತೊಗೊಂಡಿದ್ರಿ ಅದನ್ನು ಚೆಕ್ ಮಾಡ್ತೀರಾ. ಆ ಸೀಕ್ವೆನ್ಸ್ನ ತೊಗೊಂಡು ಚೆಕ್ ಮಾಡಿ ಅದರಲ್ಲಿ ನೀವು ಯಾವ್ಯಾವ ವೀಡಿಯೋ ಕಂಟೆಂಟಲ್ಲಿ ನಿಮಗೆ ಆಡಿಯೋ ಕರೆಕ್ಟಾಗಿ ಬಂದಿತ್ತೋ, ಇಲ್ಲ ನೀವು ಸರಿಯಾಗಿ ಏನೋ ಎಕ್ಸ್ಟ್ರಾ ಓವರ್ ಮಾತಾಡ್ಬಿಟ್ಟಿದ್ದೀರೋ ಅದನ್ನೆಲ್ಲ ಡಿಲೀಟ್ ಮಾಡ್ತೀರಾ. ಅವ್ರು ನೀವು ವಿಜುವಲ್ಸ್ ಸರಿಯಾಗಿರಲಿಲ್ಲ ಅಂದರೆ ಅದನ್ನು ನೀವು ಕಟ್ ಮಾಡ್ತೀರಾ. ಸೊ ಅದನ್ನೆಲ್ಲ ಕಟ್ ಮಾಡಿ ನೀವು ಹೆಂಗೆ ಮಾಡ್ತೀರಾ ಅಂದರೆ ಜನರಲಿ ಬಿಗಿನರ್ಸ್, ನಾನು ಹಂಗೆ ಮಾಡ್ತಾಯಿದ್ದೆ. ಸೊ ಎಲ್ಲ ಅದನ್ನು ಲೈಕ್ ಸ್ಟಾರ್ಟ್ ಟು ಎಂಡಲ್ಲಿ ಯಾವುದಾದ್ರು ಬೆಸ್ಟ್ ಫುಟೇಜಸ್ ಇದೆ, ಬೆಸ್ಟ್ ಆಡಿಯೋ ಇದೆ, ಅದನ್ನು ಫ್ರಮ್ ಸ್ಟಾರ್ಟ್ ಟು ಎಂಡು ಸೀಕ್ವೆನ್ಸ್ನ ಆ್ಯಡ್ ಮಾಡಿಬಿಟ್ಟು ಎಡಿಟ್ ಮಾಡಿ ಕಂಟೆಂಟ್ನ ಅಪ್ಲೋಡ್ ಮಾಡ್ತೀವಿ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ, ಯೂಟ್ಯೂಬ, ಇನ್ಸ್ಟಾಗ್ರಾಮ್, ವಾಟೆವರ್ ಅಪ್ಲೋಡ್ ಮಾಡ್ತೀವಿ. ದಟ್ ಈಸ್ ಹೌ ವಿ ಡು. ಬಟ್ ಇದರಲ್ಲಿ ನಾವು ಏನು ಮಿಸ್ಟೇಕ್ ಮಾಡ್ತೀವಿ ಅಂದರೆ ಈ ಸೀಕ್ವೆನ್ಸಲ್ಲಿ, ಸೊ ನಾವು ಡಿಫ್ರೆಂಟ್ ಸೀಕ್ವೆನ್ಸಲ್ಲಿ ನಾವು ಶೂಟ್ ಮಾಡಿರ್ತೀವಿ ನೋಡಿ. ಸೊ ಅದಕ್ಕೂ ಮತ್ತು ನೆಕ್ಸ್ಟ್ ಸೀಕ್ವೆನ್ಸ್ ಅಂದರೆ ಒಂದೊಂದು ಸೀಕ್ವೆನ್ಸ್ಗೂ ಕನೆಕ್ಷನ್ ಬಿಲ್ಡ್ ಆಗಿಲ್ಲ ಅಂದರೆ ಯೂಶಲಿ ಪ್ರಾಬ್ಲಮ್ ಆಗುತ್ತೆ. ಅದೇ ಕನೆಕ್ಷನ್ ಬಿಲ್ಡ್ ಆಗಿಲ್ಲ ಅಂದರೆ ನಿಮಗೆ ಇಂಟ್ರೆಸ್ಟ್ ಡೆವಲಪ್ ಆಗೋಲ್ಲ. ಸೊ ದಟ್ ಈಸ್ ದ ಪ್ರಾಬ್ಲಮ್ ಆ್ಯಕ್ಚುಲಿ. ಸೊ ಏನೋ ನೀವು ಬರೀ ಮೋಟೋ ವ್ಲಾಗ್ ಕಂಟೆಂಟ್ ಮಾಡ್ತೀರಾ ಅಂದರೆ ಇಟ್ ಈಸ್ ನಾಟ್ ಅ ಪ್ರಾಬ್ಲಮ್. ನಾನು ಹೇಳ್ತಾ ಇರೋದು, ಕೆಲವರು ಆ ಥರ ಮಾಡ್ತಾರೆ, ಕೆಲವರು ಬರೀ ಮೋಟೋ ವ್ಲಾಗ್ ಕಂಟೆಂಟ್ ಮಾಡ್ತಾರೆ. ಬಟ್ ಅವರು ಮಾತಿನಲ್ಲಿ ಮರಳಾಗಿರ್ತಾರೆ, ಅವರು ಸಖತ್ತಾಗಿ ಮಾತಾಡ್ತಾರೆ, ಸೊ ಮಾತಲ್ಲಿ ಅಟ್ರಾಕ್ಟ್ ಮಾಡ್ತಾರೆ. ಸೊ ಅದು ಡಿಪೆಂಡ್ ಆಗುತ್ತೆ. ಒಬ್ಬೊಬ್ಬರು ನೀವು ಪಾಪ್ಯುಲರ್ ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಅವರು ಆಬ್ವಿಯಸ್ಲಿ ಮಾತಲ್ಲಿ ಮರಳಾಗಿರ್ತಾರೆ. ಸೊ ನೀವು ಅವ್ರ ಒಪಿನಿಯನ್ಸ್ಗೋಸ್ಕರ ನೀವು ವೀಡಿಯೋ ನೋಡ್ತೀರಾ, ಅವ್ರ ಡೀಟೇಲಿಂಗ್ಗೋಸ್ಕರ ವೀಡಿಯೋ ನೋಡ್ತೀರಾ. ಬಟ್ ನೀವು ಬೇಸಿಕಲಿ ಆ ಥರ ಮಾಡ್ಬೋದು ವೀಡಿಯೋನ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಿಮ್ಮ ಹತ್ರ ಆ ಸ್ಕಿಲ್ಸ್ ಇಲ್ಲ ಅಂದರೆ ಅದು ಅಟ್ರಾಕ್ಟ್ ಆಗೋಲ್ಲ. ಸೊ ಇನಿಷಿಯಲಿ ನೀವು ಯಾರು ಅಂತ ಗೊತ್ತಿರಲ್ಲ ಅವ್ರಿಗೆ, ನೀವು ಹೊಸ್ತಾಗಿರ್ತೀರ. ಸೊ ಒಂದು ಇಂಟ್ರೆಸ್ಟ್ ಡೆವಲಪ್ ಮಾಡಿಲ್ಲ ಓವರ್ ದ ಪೀರಿಯಡ್ ಆಫ್ ವೀಡಿಯೋ ಅಂದರೆ ನಿಮ್ಮ ವೀಡಿಯೋನ ಜಸ್ಟ್ ಬಿಕಾಸ್ ನೀವು ಊಟಿಗೆ ಹೋಗಿದ್ದೀರಾ, ಜಸ್ಟ್ ಬಿಕಾಸ್ ನೀವು ಕೂರ್ಗೆ ಹೋಗಿದ್ದೀರಾ ಅಂತ ನೀವು ವೀಡಿಯೋ ನೋಡೋಕ್ಕಾಗಲ್ಲ. ಬಿಕಾಸ್ 1000 ವೀಡಿಯೋ ಮಾಡಿರ್ತಾರೆ ಆಲ್ರೆಡಿ. ಸೊ ದೇ ನೀಡ್ ಟು ಕನೆಕ್ಟ್ ವಿತ್ ಅ ಸ್ಟೋರಿ. ಜನರಲಿ ಆ ಸ್ಟೋರಿಗೆ ಕನೆಕ್ಟ್ ಆದರೆ ಈ ಥರ ನಾನು ಹೇಳ್ತಾರೆ, ದಿಸ್ ಇಸ್ ಅ ಟೈಪ್ ಆಫ್ ಕಂಟೆಂಟ್. ಸ್ಟೋರಿ ಟೆಲ್ಲಿಂಗ್ ಕಂಟೆಂಟ್ ಒಂದು ಟೈಪ್ ಆಫ್ ಕಂಟೆಂಟು. ಅದರಲ್ಲಿ ಜನರಲಿ ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ ಫ್ರಮ್ ಸ್ಟಾರ್ಟ್ ಟು ಎಂಡು. ಸೊ ಜಸ್ಟ್ ಲೈಕ್ ಒಂದು ಮೂವಿಯಲ್ಲಿ ನಿಮಗೆ ಯಾವ ಥರ ಸ್ಟಾರ್ಟಿಂಗಲ್ಲಿ ನೀವು ಪರ್ಪಸ್ ಆಫ್ ದ ಮೂವಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ನೀವು ವಿಲನ್ ಎಂಟ್ರಿ ನೋಡ್ತೀರಾ, ಆಮೇಲೆ ಹೀರೋ ಎಂಟ್ರಿ ನೋಡ್ತೀರಾ, ಆಮೇಲೆ ಸ್ವಲ್ಪ ಕಾಮಿಡಿ ಸೀಕ್ವೆನ್ಸ್ ಇರುತ್ತೆ, ಸ್ವಲ್ಪ ಫನ್ ಸೀಕ್ವೆನ್ಸು, ಅದಾದಮೇಲೆ ಕ್ಲೈಮ್ಯಾಕ್ಸಿಗೆ ಬರುತ್ತೆ, ಆಮೇಲೆ ಎಂಡ್ ಆಗುತ್ತೆ. ಅದೇ ಥರ ನೀವು ಮೋಟೋ ವ್ಲಾಗ್ ಕಂಟೆಂಟ್ ಅಂದ್ರೂ ಸ್ಟಾರ್ಟಿಂಗು ನೀವು ಏನು ಪರ್ಪಸ್ಗೋಸ್ಕರ ನೀವು ಈ ಮೋಟೋ ವ್ಲಾಗ್ ಮಾಡ್ತಾಯಿದ್ದೀರ ಅಂತ ಹೇಳಬೇಕಾಗುತ್ತೆ. ಅದಾದಮೇಲೆ ನೀವು ನೆಕ್ಸ್ಟ್ ಸೀಕ್ವೆನ್ಸ್ಗೆ ಒಂದು ಕನೆಕ್ಷನ್ ಬಿಲ್ಡ್ ಮಾಡಬೇಕು. ಸಣ್ಣ ಪುಟ್ಟ ಕನೆಕ್ಷನ್ ಬಿಲ್ಡ್ ಮಾಡ್ತಾಯಿದ್ರೆ ದೆನ್ ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ. ಸೊ ಆ ಕನೆಕ್ಷನ್ ಬಿಲ್ಡ್ ಮಾಡಬೇಕಂದ್ರೆ ನೀವು ಜನರಲಿ ನೀವು ಹೆಂಗೆ ನಾನು ಬಿಗಿನರಲ್ಲಿ ಯಾವ ಥರ ಶೂಟ್ ಮಾಡ್ತೀರೋ ಹಂಗೆ ಶೂಟ್ ಮಾಡಬೇಕು. ಬಟ್ ಓನ್ಲಿ ಡಿಫರೆನ್ಸ್ ಏನಿರುತ್ತೆ ಅಂದರೆ ನೀವು ಸ್ವಲ್ಪ 20% ಎಫರ್ಟ್ ಹಾಕಿ ನೀವು ಎಲ್ಲ ಸೀಕ್ವೆನ್ಸ್ಗೂ ಕನೆಕ್ಷನ್ ಬಿಲ್ಡ್ ಮಾಡಬೇಕಂತ. ಸೊ ಆ ಕನೆಕ್ಷನ್ ನೀವು ಬಂದುಬಿಟ್ಟು ನೀವು ಬಿಲ್ಡ್ ಮಾಡಬೇಕು ಅಂತ ನೀವು ಆಬ್ವಿಯಸ್ಲಿ ನೀವು ಡೈನಾಮಿಕಾಗಿ ಶೂಟ್ ಮಾಡ್ತಾ ಇರ್ತೀರ. ಸೊ ನೀವು ಅಲ್ಲಿ ಮೆನಿ ಟೈಮ್ಸ್ ಆಡಿಯೋ ಅಲ್ಲೇ ಶೂಟ್ ಮಾಡೋಕ್ಕಾಗಲ್ಲ. ಸೊ ಇನ್ ಕೇಸ್ ಅಲ್ಲಿ ಆಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ಒಂದ್ಸರಿ ನೀವು ಎಡಿಟ್ ಮಾಡಬೇಕಾದ್ರೆ ನೀವು ಆಡಿಯೋನ ಶೂಟ್ ಮಾಡ್ಬೋದು. ಎಲ್ಲ ಸೀಕ್ವೆನ್ಸನ್ನು ಕನೆಕ್ಟ್ ಮಾಡಬೇಕಾದ್ರೆ ನೀವು ಬೇಕಾದರೆ ಬ್ಯಾಕ್ಗ್ರೌಂಡಲ್ಲಿ ನೀವು ಆಡಿಯೋ ಕೊಡಿ. ಸೊ ಅವಶ್ಯಕತೆ ಏನಿಲ್ಲ ನೀವು ಆವಾಗಲೇ ಕೊಡಬೇಕಂತ. ಸೊ ಆ ಥರ ಮಾಡಿಬಿಟ್ಟು ಎಲ್ಲ ಕನೆಕ್ಟ್ ಮಾಡಿಬಿಟ್ಟು ಒಂದು ಸೀಕ್ವೆನ್ಸ್ನ ಎಲ್ಲ ಸೀಕ್ವೆನ್ಸ್ಗೂ ಒಂದು ಕನೆಕ್ಷನ್ ಇರಬೇಕು. ಒಂದೇನೋ ಒಂಥರ ಅಬ್ರಪ್ಟ್ ಆಗಿರಬಾರ್ದು ಯಾವುದೋ ಸೀಕ್ವೆನ್ಸಸ್ಸು. ಆ ಥರ ನೋಡಿಕೊಂಡ್ರೆ ನೀವು ಡೆಫಿನೆಟ್ಲಿ ನಿಮ್ಮ ಕಂಟೆಂಟು ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಇದೇ ಸ್ಟೋರಿ ಟೆಲ್ಲಿಂಗ್ ಕಂಟೆಂಟ್ ಅಂತ. ಅಂದರೆ ಒಂದು ಸ್ಟಾರ್ಟ್ ಟು ಎಂಡು ನೀವು ಏನೇನು ಸೀಕ್ವೆನ್ಸನ್ನು ಶೂಟ್ ಮಾಡಿರ್ತೀರಿ, ನೀವು ಯಾವುದೇ ಥರ ವೀಡಿಯೋನೋ ಏನೋ ಆಡಿಯೋ ಇದ್ರೂ ಎಲ್ಲದಕ್ಕೂ ಒಂದು ಕನೆಕ್ಷನ್ ಬಿಲ್ಡ್ ಮಾಡಿ, ಒಂದು ಸ್ಟಾರ್ಟಿಂಗ್ ಪರ್ಪಸ್ ಬಿಲ್ಡ್ ಮಾಡಿ, ಅದಾದಮೇಲೆ
ಏನು ನೆಕ್ಸ್ಟ್ ಏನು ಹೋಗ್ತೀರಾ ಆ್ಯಂಡ್ ಇಲ್ಲಿ ಬಂದಿರೋ ರೀಸನ್ ಏನು, ನಿಮ್ಗೆ ಇಲ್ಲಿ ಜಾಗದ ಏನು ಸ್ಪೆಷಾಲಿಟಿ ಅದನ್ನೆಲ್ಲ ಮೆನ್ಷನ್ ಮಾಡಿ. ಟೂರ್ ಹೆಂಗಾಯಿತು, ನೀವು ಆ ಜಾಗ ಅದಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇತ್ತು, ಏನಾಯಿತು ಅಂತ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇದ್ದು ಅಲ್ಲಿ ಹೋಗಿ ಕೊನೆಗೆ ಅಲ್ಲಿ ಮೀಟ್ ಮಾಡಾದ್ಮೇಲೆ ನಿಮಗೆ ಆಬ್ವಿಯಸ್ಲಿ ಸಂತೋಷ ಸಿಗುತ್ತೆ. ಬಟ್ ಓಕೆ ಅಲ್ಲಿ ಬಂದ್ವಿ ನಾವು ಅಂತ ಎಕ್ಸ್ಪ್ರೆಸ್ ಮಾಡಿದ್ರೆ ದೆನ್ ಐ ಥಿಂಕ್ ಅವ್ರಿಗೆ ಅವ್ರ ಕನೆಕ್ಷನ್ ಫೀಲ್ ಆಗುತ್ತೆ ನಿಮ್ಮ ಆಡಿಯನ್ಸ್ಗೆ. ದಟ್ ಈಸ್ ವಾಟ್ ಸ್ಟೋರಿ ಟೆಲಿಂಗ್ ಕಂಟೆಂಟ್ ಯಾವಾಗಲೂ ಅದಕ್ಕೋಸ್ಕರ ಪಾಪ್ಯುಲರ್ ಆಗಿದೆ. ಸೊ ಇದನ್ನು ನೀವು ಟ್ರೈ ಔಟ್ ಮಾಡ್ಬೋದು. ಈವನ್ ಇಫ್ ಯುವರ್ ಮೋಟೋ ವ್ಲಾಗರ್, ಐ ನೋ ವ್ಲಾಗ್ಸಲ್ಲಿ ತುಂಬ ಮಾಡ್ತಾರೆ, ಬಟ್ ನೀವು ಮೋಟೋ ವ್ಲಾಗ್ಸಲ್ಲೂ ಮಾಡ್ಬೋದು. ಸೊ ಇವಾಗ ನಾನು ಒಂದು ಸೀಕ್ವೆನ್ಸ್ನ ಶೂಟ್ ಮಾಡ್ತೀನಿ. ಸೊ ಈಗ ನಾನು ಕುಕ್ಕರಳ್ಳಿ ಕೆರೆಗೆ ಬಂದೀನಿ. ಸೊ ಕುಕ್ಕರಳ್ಳಿ ಕೆರೆಯಲ್ಲಿ ನಿಮಗೆ ಅದೇ ಸೀಕ್ವೆನ್ಸ್ನ ಶೂಟ್ ಮಾಡಿಬಿಟ್ಟು ನಿಮಗೊಂದು ಸ್ಟೋರಿ ಟೆಲಿಂಗ್ ಯಾವ ಥರ ಇರುತ್ತೆ ಅಂತ ನಿಮಗೊಂದು ಐಡಿಯಾ ಕೊಡ್ತೀನಿ. ಸೊ ಹಾಯ್ ಎಲ್ಲರಿಗೂ. ಸೊ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಸ್ಪಾಟ್ಸು ಆಫ್ ಮೈಸೂರಿಗೆ ಬಂದಿದ್ದೀವಿ. ದಟ್ ಈಸ್ ಕುಕ್ಕರಳ್ಳಿ ಕೆರೆ. ಸೊ ಐ ನೋ ದ್ಯಾಟ್ ಮೈಸೂರಲ್ಲಿ ದ ಮೋಸ್ಟ್ ಫೇವ್ರೆಟ್ ಸ್ಪಾಟ್ ಬಂದು ಮೈಸೂರು ಪ್ಯಾಲೇಸ್ ಇರುತ್ತೆ, ಅವ್ರ ಚಾಮುಂಡಿ ಬೆಟ್ಟ ಇರುತ್ತೆ. ಬಟ್ ಕುಕ್ಕರಳ್ಳಿ ಕೆರೆ ಒಂಥರ ಇನ್ನೊಂದು ಥರ ಸ್ಪೆಷಲ್ ಟೈಪ್ ಆಫ್ ಪ್ಲೇಸು. ಬಿಕಾಸ್ ಇಲ್ಲಿ ಎಸ್ಪೆಷಲಿ ಈವ್ನಿಂಗ್ ಟೈಮಲ್ಲಿ ನೀವು ನೇಚರ್ ಜೊತೆಗೆ ವಾಕಿಂಗ್ ಮಾಡಿಕೊಂಡು ಒಂದು ಪಾರ್ಕ್ಗಿಂತಲೂ ಸ್ಪೆಷಲ್ ಫೀಲಿಂಗ್, ಒಂದು ನೇಚರ್ ಒಳಗಡೆ ನೀವು ಬಂದಂಗೆ ಆಗುತ್ತೆ. ಸೊ ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಪ್ಲೇಸು. ಸೊ ಮೈಸೂರವ್ರಿಗೆ ಬೇಸಿಕಲಿ ಕುಕ್ಕರಳ್ಳಿ ಕೆರೆ ಅಂದರೆ ಒಂದು ಪಬ್ಲಿಕ್ ಮೀಟಿಂಗ್ ಸ್ಪೇಸ್ ಥರ. ಸೊ ಸಾಕಷ್ಟು ಜನ ಇಲ್ಲಿ ಫ್ರೆಂಡ್ಸು ಫ್ಯಾಮಿಲೀಸ್ ಎಲ್ಲ ಬಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಹೋಗ್ತಾರೆ. ಹಾಗೂ ಇಲ್ಲಿ ಆಬ್ವಿಯಸ್ಲಿ ವ್ಯಾಯಾಮ ಮಾಡೋಕ್ಕೂ ಬರ್ತಾರೆ, ಎಕ್ಸಸೈಸು ಆಗಿಬಿಡುತ್ತೆ, ನೇಚರ್ ಬ್ಯೂಟಿ ನೋಡ್ದಂಗೆ ಆಗುತ್ತೆ. ಇಲ್ಲಿ ಬೇಸಿಕಲಿ ಬ್ಯೂಟಿಫುಲ್ ನಿಮಗೆ ಒಂದು ನದಿ ಇದೆ. ಸೊ ಕುಕ್ಕರಳ್ಳಿ ಲೇಕ್ ಇದು. ಸೊ ಇಲ್ಲಿ ಸಾರಿ ಕೆರೆ ಇದು, ಲೇಕ್ ನದಿ ಅಲ್ಲ. ಸೊ ಇಲ್ಲಿ ನಿಮಗೆ ಸಾಕಷ್ಟು ಪಕ್ಷಿಗಳು ನೋಡ್ತೀರ ನೀವು. ಹಾಗೂ ನೀವು ಗಿಡ ಮರಗಳು ಎಲ್ಲದನ್ನು ನೀವು ನೋಡ್ಬೋದು. ಸೊ ಎಲ್ಲ ಕಡೆಯೂ ನೋಡ್ಬೋದು. ಬಟ್ ಇಲ್ಲಿ ಸ್ಪೆಷಲ್ ಏನಂದರೆ ಆಬ್ವಿಯಸ್ಲಿ ಒಂದು ಸರ್ಕಲ್ ಇದೆ. ಸೊ ಸರ್ಕಲಲ್ಲಿ ನೀವು ವಾಕಿಂಗ್ ಮಾಡಿಕೊಂಡು ನೀವು ಡಿಫ್ರೆಂಟ್ ಪ್ಲೇಸಸ್ನ ನೋಡ್ಬೋದು. ಸೊ ಅರೌಂಡ್ 4 ಕಿಲೋಮೀಟರ್ ರೇಡಿಯಸ್ ಇದೆ ಇದು. ಸೊ ಇಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ವಶನ್ ಇರೋದು ಮೊಸಳೆ ಇದೆಯಾ ಇಲ್ಲೋ ಅಂತ ತುಂಬ ಜನರಿಗೆ. ಸೊ ಐ ವುಡ್ ಸೇ ಮೊಸಳೆ ಯಾವುದೋ ಒಂದು ಟೈಮಲ್ಲಿ ಕಾಣೋದಿದೆ, ಬಟ್ ಅದಾದಮೇಲೆ ಯಾವುದೂ ಕಾಣಿಲ್ಲ. ಬಟ್ ನಿಮ್ಮ ಪಕ್ಷಿಗಳನ್ನ ನೀವು ಸಾಕಷ್ಟು ನೋಡ್ಬೋದು. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ವಶನ್ ಹೇಳಿದೆ ನೋಡಿ, ಕೆಲವ್ರಿಗೆ ಇದು ಮಾರ್ನಿಂಗ್ ಮೀಟ್ ಮಾಡಿ ಈವ್ನಿಂಗ್ ಹೋಗ್ಬೋದಂತ. ನನ್ನ ಒಪಿನಿಯಲ್ಲಿ ಈವ್ನಿಂಗ್ ಇಸ್ ದ ಬೆಸ್ಟ್ ಟೈಮ್ ಟು ಗೋ ಹಿಯರ್. ಬಿಕಾಸ್ ಈವ್ನಿಂಗ್ ನಿಮಗೆ ಸನ್ಸೆಟ್ ಸಖತ್ತಾಗಿ ಕಾಣುತ್ತೆ. ಇವತ್ತು ಅನ್ಫಾರ್ಚುನೇಟ್ಲಿ ಸನ್ಸೆಟ್ ಇಲ್ಲ, ಬಟ್ ಯಾವಾಗಲೂ ಆಬ್ವಿಯಸ್ಲಿ ಸನ್ಸೆಟ್ಗೋಸ್ಕರ ಎಲ್ಲಿ ಇಲ್ಲಿ ಸನ್ಸೆಟ್ ಲೊಕೇಶನ್ ನೋಡ್ಬೋದು ಅದು ಜಾಗನ ನಿಮಗೆ ತೋರಿಸ್ತೀನಿ ಇವಾಗ. ಲೊಕೇಶನ್ ಹೋಗೋಣ ವೇರ್ ಸನ್ಸೆಟ್ ಕಾಣುತ್ತೆ. ಸೊ 2 ಲೊಕೇಶನ್ ಇದೆ, ಸಖತ್ತಾಗಿ ಕಾಣುತ್ತೆ. ತುಂಬ ಜನ ಫಾರಿನರ್ಸು, ಸಾಕಷ್ಟು ಜನ ಲೋಕಲ್ಸು ಇಲ್ಲಿ ಬಂದುಬಿಟ್ಟು ಆ ಬ್ಯೂಟಿಫುಲ್ ಸನ್ಸೆಟ್ನ ವಿಸಿಟ್ ಮಾಡ್ತಾರೆ. ಇವತ್ತು ಅನ್ಫಾರ್ಚುನೇಟ್ಲಿ ಸನ್ಸೆಟ್ ನೋಡೋಕ್ಕಾಗಲ್ಲ, ಬಟ್ ನಿಮಗೆ ಡೆಫಿನೆಟ್ಲಿ ಆ ಲೊಕೇಶನ್ ಯಾವುದು ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಸೊ ಇದು ಮತ್ತು ಅಲ್ಲಿ ಫಸ್ಟ್ ಟೈಮ್ ನಾನು ತೋರಿಸ್ತೀನಿ ನೋಡಿ, ದ್ಯಾಟ್ ವಾಸ್ ದ ಬ್ಯೂಟಿಫುಲ್ ಸನ್ಸೆಟ್ ಸ್ಪಾಟು. ಸೊ ಅನ್ಫಾರ್ಚುನೇಟ್ಲಿ ಈಗ ಸೂರ್ಯ ಕಳೆ ಆಗಿಬಿಟ್ಟಿದ್ದಾನೆ. ಸೊ ತುಂಬಾ ಲೇಟ್ ಆಗಿದೆ. ಸೊ ಮೇ ಬಿ ನಾನು ನೋಡ್ಕೊಂಡು ಈಗ ವಾಪಸ್ ಹೋಗಬೇಕಾಗುತ್ತೆ. ಸೊ ದಿಸ್ ಈಸ್ ಹೌ ಯು ಡೂ ಅ ಸ್ಟೋರಿ ಟೆಲ್ಲಿಂಗ್ ಶಾರ್ಟು. ಸೊ ನಾನು ಕುಕ್ಕರಳ್ಳಿ ಕೆರೆ ಬಗ್ಗೆ ನನಗೆ ತುಂಬ ಎಕ್ಸ್ಪ್ಲೈನ್ ಮಾಡಿದೆ, ಇಂಟ್ರೆಸ್ಟ್ ಡೆವಲಪ್ ಮಾಡಿದೆ. ಸೊ ಇಲ್ಲಿ ತನಕ ಕ್ಲೈಮ್ಯಾಕ್ಸ್ ತನಕ ನೋಡಿದೆ, ಸನ್ಸೆಟ್ ಸಿಗುತ್ತಾ ಇಲ್ಲೋ ಅಂತ ನೋಡ್ತಾ ಇದ್ದೆ. ಸೊ ಸನ್ಸೆಟ್ ಸಿಕ್ತು ಕೊನೆಗೂ. ಸೊ ದಿಸ್ ಇಸ್ ಹೌ ಯು ಶೂಟ್ ಮೋಟೋಲಾಗಿಂಗ್ ಶಾರ್ಟ್. ಸೊ ಮೋಟೋಲಾಗಿಂಗ್ ಶಾರ್ಟ್ಸಲ್ಲಿ ನೀವು ಸ್ಟೋರಿ ಟೆಲ್ಲಿಂಗ್ ಅಂದರೆ ಬೇಸಿಕಲಿ ನೀವು ಎಲ್ಲ ಸೀಕ್ವೆನ್ಸಸ್ಗೂ ಕನೆಕ್ಷನ್ ಬಿಲ್ಡ್ ಮಾಡಬೇಕು. ಸೊ ಕನೆಕ್ಷನ್ ಬಿಲ್ಡ್ ಮಾಡಿಬಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಡೆವಲಪ್ ಮಾಡಿದೆ ನಿಮ್ಮದು ಆಡಿಯನ್ಸ್ಗೆ, ಅವ್ರಿಗೆ ಕಂಟೆಂಟ್ ಬಗ್ಗೆ ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ. ಬಿಕಾಸ್ ನೀವು ಆ ಸೀಕ್ವೆನ್ಸ್ಗೆ ಕನೆಕ್ಷನ್ ಬಿಲ್ಡ್ ಮಾಡಿದ್ದೀರಾ. ದಿಸ್ ಇಸ್ ಸಿಂಪಲ್ ಅಷ್ಟೇ. ಇನ್ ಕೇಸ್ ನೀವು ಏನಾದರೂ ಆಡಿಯೋ ಮಿಸ್ ಆಗಿಬಿಡ್ತು ಅಂದರೆ ಯು ಡೋಂಟ್ ನೀಡ್ ಟು ವರಿ. ಆ್ಯಕ್ಚುಲಿ ನೀವು ಜಸ್ಟ್ ಎಡಿಟಿಂಗ್ ಮಾಡಬೇಕಾದ್ರೆ ಆ ಬ್ಯಾಕ್ಗ್ರೌಂಡಲ್ಲಿ ನೀವು ಆಡಿಯೋನ ನೀವು ಹಾಕ್ಬೋದು. ದಟ್ ಇಸ್ ಆಲ್. ಸೊ ನಿಮಗೆ ಹೋಪ್ಫುಲಿ ಇದರಿಂದ ಹೆಲ್ಪ್ ಆಗಿರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.